ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಮಂಗಳೂರು ಬನ್ಸ್ ಮಾಡತ್ತಿದ್ನಿ. ಮಂಗಳೂರು ಬನ್ಸ್ ಮಾಡೋಕೆ ಇಲ್ಲಿ ಫುಲ್ ಹಣ್ಣಾಗಿದ್ದ ಒಂದು ಬನಾನಾ ತೊಗೊಂಡು ನಾನು ಬನಾನಾ ಸಿಪ್ಪಿ ತೆಗೆದುಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಡಿನಿ. ಬನಾನಾ ಹಾಕಿಬಿಟ್ಟು ಇದನ್ನ ಸ್ಪೂನಿಂದ ಎಲ್ಲ ಬನಾನಾ ಎಲ್ಲ ಮಾಡಾಕ್ತೀನಿ. ಇವಾಗ ನಾನು ಇದ್ರೊಳಗೆ ಒಂದು 3 ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿನಿ. ಒಂದು 4 ಸ್ಪೂನ್ ಅಷ್ಟು ಮೊಸರು ಹಾಕ್ಕೊಂಡಿನಿ. ಮೊಸರು ಹಾಕ್ಬಿಟ್ಟು ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು. ಬನಾನಾ ಎಲ್ಲ ಕೂಡೋಂಗೆ ಬಟಾಟೊ ಮ್ಯಾಶ್ ಮಾಡಿದ್ರೆ ಅದರಲ್ಲಿಂದ ಎಲ್ಲ ಮ್ಯಾಶೇ ಮಾಡ್ಕೊಂಡಿನಿ. ನೋಡಿ ಈ ಥರ ಎಲ್ಲ ಮ್ಯಾಶ್ ಐತಿ. ಇವಾಗ ನಾನು ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ. 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಗೋಧಿ ಹಿಟ್ಟನ್ನು ಹಾಕ್ಕೊಳತ್ತೀನಿ. ಮೈದಾ ಹಿಟ್ಟನ್ನು ಹಾಕ್ಕೋಬೋದು. ನಾನು ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಹಾಕ್ಬಿಟ್ಟು ಇದರೊಳಗನ ಇದನ್ನು ಹಿಟ್ಟನ್ನು ನಾದ್ಕೋಬೇಕು ಚಲೋ ತಂಗ. ನೀರೇನು ಹಾಕೋದ ಅವಶ್ಯಕತೆ ಇಲ್ಲ. ಇದ್ರೊಳಗೆ ಇದು ಬನಾನಾ ಮತ್ತು ಮೊಸರು ಅದೆಲ್ಲ ಹಾಕಿತ್ತಲ್ಲ, ಇದ್ರೊಳಗೆ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನೋಡಿ ಹಿಟ್ಟನ್ನು ಸ್ವಲ್ಪ ಕೈಗೆ ಹತ್ತಕೋಗ್ತಿತ್ತು. ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ನಾದ್ಬಿಟ್ಟು ಇಟ್ಟಿನಿ. ಇವಾಗ ಇದನ್ನು ರಾತ್ರಿ ನೆನೆಯೋಕೆ ಇಟ್ಟಿದ್ದು ನಾನು. ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ನೆನೆಯೋಕೆ ಇಟ್ಟಿದ್ದು. ನೋಡಿ ಬೆಳಗ್ಗೆ ಈ ಥರ ಆಗೈತಿ. ಇನ್ನೊಂದು ಸ್ವಲ್ಪ ಇದನ್ನು ಸ್ವಲ್ಪ ಒಣ ಹಿಟ್ಟು ಹಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ನಾದಾಡ್ತಿದ್ದು ನಾನು. ನೋಡಿ ಇಷ್ಟು ಪುರಿ ತೊಗೋತಿದ್ರು. ಪುರಿ ಅಷ್ಟು ಉಳ್ಳಿಯನ್ನು ತೊಗೊಂಡ್ಬಿಟ್ಟು ಸ್ವಲ್ಪ ಮ್ಯಾಗ ಹಿಟ್ಟನ್ನು ಉದುರಿಸ್ಬಿಟ್ಟು ಇದನ್ನು ಪುರಿ ಅಟ್ಟ ತಿಡಿ ಇಟ್ಟಿದ್ದು ನಾನು. ಲಟ್ಟಿಸ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಈ ಥರ. ಇವಾಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದ್ದು ಪುರಿಯನ್ನು ಹಾಕ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.